ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದು ದಿನಕ್ಕೆ 20,000ಕ್ಕಿಂತ ಹೆಚ್ಚು, ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದು ದಿನಕ್ಕೆ 20,000ಕ್ಕಿಂತ ಹೆಚ್ಚು, ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದು ದಿನಕ್ಕೆ 20,000ಕ್ಕಿಂತ ಹೆಚ್ಚು, ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ,
ಪವಿತ್ರ ಗೌಡ ಖರ್ಚು ಒಂದಿನಕ್ಕೆ 20,000ಕ್ಕಿಂತ ಹೆಚ್ಚು. ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡ ನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದಿನಕ್ಕೆ 20,000ಕ್ಕಿಂತ ಹೆಚ್ಚು. ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡ ನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದಿನಕ್ಕೆ 20,000ಕ್ಕಿಂತ ಹೆಚ್ಚು. ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್ ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡ ನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ 20,000 ಒಂದು ದಿನಕ್ಕೆ ಸಾಕಾಗಲ್ಲ, ಪವಿತ್ರ ಗೌಡ ಖರ್ಚು ಒಂದಿನಕ್ಕೆ 20,000ಕ್ಕಿಂತ ಹೆಚ್ಚು. ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ, ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್
ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದ ಆ ಮೆಸೇಜ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ರೇಣುಕಾ ಸ್ವಾಮಿ ಫೋನ್ ಪೇ ಮಾಡ್ಲಾ ಅಂತ ಹೇಳಿ ಪವಿತ್ರ ಗೌಡ ಅಂತ ಅನ್ಕೊಂಡು ಪವನ್ ಜೊತೆಯಲ್ಲಿ ಚಾಟ್ ಮಾಡಿದ್ರು. ಇದೇ ವಿಚಾರವನ್ನ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೇಳಿದ್ರಂತೆ, ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ ಪವಿತ್ರ ಗೌಡನನ್ನ? ಪವಿತ್ರ ಗೌಡಗೆ ನನ್ನ ಜೊತೆಲಿ ಬಂದಿರು ಅಂತೇಳಿ ಮೆಸೇಜ್ ಕಳಿಸಿದೆಯಲ್ಲ, ಸಂಬಳ ಎಷ್ಟು ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. 20,000 ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ದ. ಆಗ ನಾನು ಕೇಳಿದೆ, 20,000 ಒಂದು ದಿನಕ್ಕೆ ಸಾಕಾಗಲ್ಲ. ಪವಿತ್ರ ಗೌಡ ಖರ್ಚು ಒಂದು ದಿನಕ್ಕೆ 20,000ಕ್ಕಿಂತ ಹೆಚ್ಚು. ಅಂಥದ್ರಲ್ಲಿ ತಿಂಗಳು ಪೂರ್ತಿ ದುಡಿಮೆಗೆ ನೀನು 20,000 ದುಡ್ಕೊಂಡು ಬರ್ತೀಯಾ? ಪವಿತ್ರ ಗೌಡ ಬೇಕಾ ನಿನಗೆ ಅಂತ ಹೇಳಿ ಮತ್ತೊಂದೆರಡು ಏಟ್ ಹೊಡೆದೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ ದರ್ಶನ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಹೇಳಿರುವ ಹೇಳಿಕೆ ಇದು. ಪವಿತ್ರ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಅವರ ಈ ಹೇಳಿಕೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಸದ್ಯಕ್ಕಾಗ್ತಾ ಇರುವ ಮತ್ತೊಂದು ಮೇಜರ್